ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಶರ್ಮಿಳಾ ಅವ್ರ ಫೋಟೋನ ಪೇಪರಲ್ಲಿ ಹಾಕ್ಸಿದಾಯ್ತು, ಇನ್ನು ಶಾರ್ವರಿ ನೋಡ್ಬೇಕಷ್ಟೆ. ನಾವೇನೋ ಫೋಟೋನ ಪೇಪರಲ್ಲಿ ಹಾಕ್ಸಿದ್ವಿ, ಆದರೆ ಶಾರ್ವರಿ ಇದನ್ನು ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಲ್ಲ. ಒಂದು ವೇಳೆ ಅವ್ಳು ಪೇಪರೇ ನೋಡಿಲ್ಲ ಅಂತಂದರೆ ನಾವಳ ಮೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಅವಳ ಫೋಟೋ ಪೇಪರಲ್ಲಿ ಹಾಕಾಗಿದೆ. ಸ್ವಲ್ಪ ದಿನ ವೇಟ್ ಮಾಡಿ ನೋಡೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಅವಳು ಇವತ್ತಲ್ಲ ನಾಳೆ ಈ ಫೋಟೋ ನೋಡ್ತಾಳೆ. ಆಗ ಖಂಡಿತ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಕಸ್ಮಾತ್ ಶಾರ್ವರಿ ಫೋಟೋ ನೋಡಿಲ್ಲ ಅಂತಂದರೆ ನಾವು ಪೇಪರಲ್ಲಿ ಹಾಕ್ಸು ಏನೂ ಯೂಸ್ ಇಲ್ಲ. ಅವಳು ನೋಡಲ್ಲ ಅಂತ ನಾವು ಯಾಕೆ ಅನ್ಕೋಬೇಕು? ಅವಳು ನೋಡ್ತಾಳೆ ಅಂತ ಭರವಸೆ ಇಟ್ಕೊಳ್ಳೋಣ. ಸರಿ, ಒಂದು ಸ್ವಲ್ಪ ದಿನ ವೇಟ್ ಮಾಡೋಣ. ನಾವು ಶರ್ಮಿಳಾ ಫೋಟೋ ಪೇಪರಲ್ಲಿ ಹಾಕ್ಸಿದ ಮಾತ್ರಕ್ಕೆ ಶಾರ್ವರಿ ಸಿಗ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ನಮ್ಮ ಪ್ರಯತ್ನ ನಾವು ಬಿಡೋದು ಬೇಡ. ನಾವು ಶಾರ್ವರಿನ ಹುಡ್ಕೋದನ್ನ ನಿಲ್ಸೋದು ಬೇಡ. ಅಷ್ಟರಲ್ಲಿ ಅವಳೇನಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಹಾವು ತಾನಾಗ್ತಾನೆ ಹದ್ದನ್ನ ಹುಡ್ಕೊಂಬಂದ ಹಾಗೆ. ಆಮೇಲೆ ಆ ಶಾರ್ವರಿನ ಹಿಡಿದು ನಮ್ಮ ಮೀರಾ ಪಾಪುನ ನಾವು ಪಡ್ಕೋಬೋದು. ಮೀರಾ ಪಾಪು ಹೆಸರು ಕೇಳಿದ್ರೇ ಉಸಿರು ನಿಂತೋಗೋ ಥರ ಆಗತ್ತೆ. ಮಗು ಮನೇಲಿ ಇಲ್ಲದೆ ಮನೆ ಬಿಕ್ಕೋ ಅಂತಿದೆ. ಎಲ್ಲರೂ ಮನಸ್ಸು ಹಾಳಾಗಿದೆ, ಆರೋಗ್ಯ ಕೆಟ್ಟಿದೆ. ಹೇಗಾದರೂ ಮಾಡಿ ಆ ಶಾರ್ವರಿನ ನಮ್ಮ ಕೈ ವಶ ಮಾಡಿಕೊಂಡು ಮಗುನ ಕಾಪಾಡ್ಕೋಬೇಕು. ಅಣ್ಣ, ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸೋದ? ಯಾಕೆ? ನಿಮಗೆ ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಮೀರಾ ಎಲ್ಲೇ ಇದ್ರೂ ಹುಡುಕಿ ನಿಮಗೆ ಒಪ್ಪಿಸ್ತೀನಿ ಅಂತ ಭಾಷೆ ಕೊಟ್ಟಿದ್ದೆ. ಆದರೆ ನನ್ನ ಮಾತನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ, ಬೇಸರ ಆಗ್ತಾ ಇದೆ. ನೀನು ನಮ್ಮ ಮೀರನ ಹುಡ್ಕಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ, ಎಲ್ಲೆಲ್ಲಿ ಅಲ್ದಾಡಿದ್ಯಾ ಅಂತ ನನಗೆ ಗೊತ್ತು. ನೀನು ನಿನ್ನ ಪ್ರಯತ್ನ ಪಟ್ಟಿದ್ಯಾ, ಆದರೆ ಫಲ ಸಿಕ್ಕಿಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ನನ್ನಿಂದನೂ ನಮ್ಮ ಪಾಪನ ಹುಡ್ಕೋಕ್ಕಾಗಲಿಲ್ಲ. ಮೀರಾ ಇಲ್ಲದೆ ನೀನು, ಅಪ್ಪ, ಅಮ್ಮ, ಅತ್ತಿಗೆ ಎಲ್ಲ ಅನುಭವಿಸ್ತಾರೋ ನೋವನ್ನ ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ. ಆದರೆ ನಮ್ಮ ದುರ್ವಿಧಿ, ಮೀರಾ ಪಾಪು ಹಾಸ್ಪಿಟಲಲ್ಲಿ ನಮ್ಮ ಪಕ್ಕದಲ್ಲೇ ಇದ್ರೂ ನಮಗೆ ಕಂಡುಹಿಡಿಯೋಕ್ಕಾಗಲಿಲ್ಲ. ಸರ್, ಆ ಮಗುಗೆ ಪುನರ್ಜೀವ ಕೊಟ್ಟವ್ರು ನೀವು ಸಹಾಯ ಮಾಡಿ ಆ ಮಗು ಜೀವ ಕಾಪಾಡಿದ್ದೀರಾ. ಖಂಡಿತವಾಗ್ಲೂ ನೀವು ಆ ಮಗುನ ನೋಡ್ಬೋದು. ದಯವಿಟ್ಟು ಬನ್ನಿ ಸರ್. ನನ್ನ ಮಗು ಹಾಸ್ಪಿಟ್ಲಲ್ಲಿ ನರಳ್ತಾ ಇದ್ಲು. ನಾನೇ ಟ್ರೀಟ್ಮೆಂಟ್ ಕೊಡಿಸ್ದೆ, ಆದರೆ ಮಗು ಮುಖನೇ ನೋಡಿಲ್ಲ. ನಾನು ಆಗಲೇ ಹೋಗಿ ಮಗು ಮುಖ ನೋಡಿದ್ದಿದ್ರೆ ಇಷ್ಟೊತ್ತಿಗೆ ಮೀರಾ ನನ್ನ ಜೊತೆ ಆಟ ಆಡ್ತಿದ್ಲು. ಬ್ರೋ, ಸಮಾಧಾನ ಮಾಡ್ಕೊ, ಇಷ್ಟೊಂದು ನೊನ್ಕೋಬೇಡ. ನಮ್ಮ ಮೀರಾ ಪಾಪುಗೆ ಏನೂ ಆಗಲ್ಲ. ಅವಳು ಹೀಗೆ ನಮ್ಮ ಅಕ್ಕಪಕ್ಕ ಸುಳಿದಾಡ್ತಿದ್ದಾಳೆ ಅಂದಮೇಲೆ ಅವಳು ನಮಗೆ ಸಿಗ್ತಾಳೆ. ಹೌದು ಅಣ್ಣ, ಪಾಪುನ ಆದಷ್ಟು ಬೇಗ ಹುಡ್ಕೋಣ. ಆ ಶಾರ್ವರಿ ಪಾಪುನ ಹಾಸ್ಪಿಟ್ಲ್ವರೆಗೂ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ಸಿದಾಳೆ ಅಂತಂದರೆ ಅವಳಿಗೆ ಪಾಪು ಸೇಫ್ ಆಗಿರೋದು ಮುಖ್ಯ. ನಮ್ಮ ಮೀರನ್ನ ಅವಳು ಇಟ್ಕೊಂಡು ಏನೋ ಬೇರೆ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಸದ್ಯಕ್ಕೆ ಮೀರಿನ್ಗೆ ಅವಳಿಂದ ಯಾವ ತೊಂದರೆನೂ ಇಲ್ಲ ಅನ್ಸುತ್ತೆ. ಹಾಗಂತ ನಾವು ಸುಮ್ಮನಿರೋಕ್ಕಾಗಲ್ಲ. ಇದು ನಮ್ಮ ಊಹೆ ಅಷ್ಟೇ ಆಗಿರ್ಬೋದು. ಹೌದು, ಆ ಶಾರ್ವರಿ ನಮ್ಮ ಮೀರಾ ಪಾಪುಗೆ ಏನೂ ಮಾಡಲ್ಲ ಅಂತ ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಮೊದಲೇ ತಲೆ ಕೆಟ್ಟವಳು, ಯಾವ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಏನು ಮಾಡ್ತಾಳೆ ಅದನ್ನು ಹೇಳೋಕ್ಕೆ ಆಗಲ್ಲ. ಅವಳು ನಮ್ಮ ಪಾಪುಗೆ ಏನಾದರೂ ಮಾಡೋಕ್ಕೂ ಮುಂಚೆ ನಾವು ಅವಳನ್ನ ಹಿಡಿಬೇಕು. ಅಪ್ಪ ಹೇಳಿದ ಹಾಗೆ ನಾವು ರಾಧಾ ಅವ್ರು ಇರೋ ಆಶ್ರಮಕ್ಕೆ ಹೋಗೋಣ. ಅಲ್ಲಿ ಹೋಗಿ ವೇಟ್ ಮಾಡೋಣ. ಈ ಪೇಪರಲ್ಲಿ ಹಾಕ್ಸಿರೋ ಅಡ್ರೆಸ್ಸು ಆಶ್ರಮದ್ದೇ. ಶಾರ್ವರಿ ತನ್ನ ಅಕ್ಕ ಇದ್ದಾಳೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಲ್ಲಿಗೆ ಬಂದರೂ ಬರ್ಬೋದು. ಸರಿಯಾಗಿದ್ರೆ ನಾವು ಅಲ್ಲೇ ಹೋಗಿ ವೇಟ್ ಮಾಡೋಣ.